ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಏನಪ್ಪ ಇದು ಏನೇನು ತೋರಿಸ್ತಾ ಇದ್ದಾರೆ ಅನ್ಕೋತಾ ಇದ್ದೀರಾ? ಎಸ್, ನಾನು ನಮ್ಮ ಮನೆಗೆ ಚಿಮಣಿ ತರೋಣ ಅಂತ ಬಂದಿದ್ದೀನಿ. ನೀವು ನೋಡಿರ್ತೀರ, ನಮ್ಮ ಮನೇಲಿ ಚಿಮಣಿ ಇಲ್ಲ. ಪೇಂಟ್ ಮಾಡಿಸಿದ್ಮೇಲಂತೂ ನಮ್ಮಮ್ಮ ಫಸ್ಟ್ ಹೋಗಿ ಚಿಮಣಿ ತಗೋಬಾ, ಎಲ್ಲ ಪೇಂಟ್ ಮತ್ತೆ ಅಂಟಂಟಾಗುತ್ತೆ, ಬಾಗಿಲೆಲ್ಲ ಅಂಟಂಟಾಗುತ್ತೆ ಅಂತ ಹೇಳ್ತಾಯಿದ್ರು. ಸೊ ತೊಗೊಂಡೋಗ್ಬಿಡೋಣ, ಯಾವತ್ತಿದ್ರು ತೊಗೋಬೇಕು ಅಂತ ಬಂದೆ. ನೋಡಿ, ಇದು ಕಾಫ್ ಕಂಪ್ನಿನ. ಆ್ಯಕ್ಚುಲಿ ನಾನು ಈ ಕಂಪ್ನಿನೇ ತೊಗೊಂಡಿದ್ದು. ಅದರಲ್ಲಿ ಫಸ್ಟು ನನಗೆ ಡೌಟ್ ಇದ್ದಿದ್ದು 3 ಥರ ಡಿಸೈನಲ್ಲಿದೆ. ಯಾವ್ದು ತೊಗೊಳ್ಳಿ ಅಂತ ಕನ್ಫ್ಯೂಷನಲ್ಲಿದೆ. ಈ ಮಾಡೆಲ್ ತೊಗೊಳ್ಳೋಣ, ಇಲ್ಲ ಈ ಮಾಡೆಲ್ ತೊಗೊಳ್ಳೋಣ, ಇಲ್ಲ ಅಪ್ಪರ್ ಮಾಡೆಲ್ ಇದು. ಆ್ಯಕ್ಚುಲಿ ಇದು ತುಂಬ ಕಾಸ್ಟ್ಲಿ, ಇದಕ್ಕಂತೂ ಬೇಡ ಅಂತ ಸುಮ್ಮನೆ ಆಗಿಬಿಟ್ಟೆ. ಅದಾದಮೇಲೆ ಬಿಲ್ ಮಾಡಿಸೋಣ ಅಂತ ಬಂದೆ. ಆ್ಯಕ್ಚುಲಿ 18,900 ಏನೋ ಹಾಕಿದ್ರು, ಡಿಸ್ಕೌಂಟ್ ಮಾಡಿ 17,400 ಏನೋ ಆಯಿತು. ಸೊ ಬಿಲ್ ಮಾಡಿಸಿ ನೆಕ್ಸ್ಟು ಎಲ್ಲಿ ತೊಗೊಂಡೋಗೋಣ ಅಂತ ಯೋಚನೆ ಮಾಡ್ತಿದ್ದೆ. ಅಷ್ಟೊತ್ತಿಗೆ ನಮ್ಮ ಬಾವ ಅವರು ಇಲ್ಲೇ ಅಕ್ಕಪಕ್ಕ ಇದ್ದಾರೆ ಅಂತ ಗೊತ್ತಾಯಿತು. ಕಾರ್ ತೊಗೊಬಂದ್ಬಿಡಿ ಇಲ್ಲಿಗೆ, ನಾನು ಬೈಕಲ್ಲಿ ಬಂದಿದ್ದಲ್ಲ, ಸೊ ಇದ್ರಲ್ಲಿ ಹಾಕೊಂಡು ಹೋಗೋಣ ಅಂತ ಯೋಚನೆ ಮಾಡ್ತಿದ್ದೆ. ಸೊ ಕಾರೇನು ತೊಗೊಂಬರ್ತೀನಿ ಅಂತ ಹೇಳಿದ್ರು. ಬಟ್ ಏನು ಯೋಚನೆ ಆಯಿತು ಅಂದರೆ, ಕಾರಲ್ಲಿ ಇದು ಇಡ್ಸುತ್ತಾ ಇಲ್ವಾ ಅಂತ ಡೌಟ್ ಆಯಿತು. ಯಾಕಂದರೆ ಸ್ವಲ್ಪ ದೊಡ್ಡದಿದೆ. ಸೊ ಬರೋಕ್ಕೆ ಹೇಳಿದೆ, ಬರ್ತಾ ಇದ್ದಾರೆ ನೋಡಿ ಅವರು. ಬಂದು ಟ್ರೈ ಮಾಡಿದ್ವಿ, ಆ್ಯಕ್ಚುಲಿ ಆಗಲಿಲ್ಲ. ಅವರು ಪಾಪ ಅವ್ರನ್ನೂ ಕರೆಸ್ದಂಗೆ ಆಯಿತು, ಬಟ್ ಯೂಸು ಆಗಲಿಲ್ಲ. ಏನು ಮಾಡಲಿ ಅಂತ ಯೋಚನೆ ಸ್ಟಾರ್ಟ್ ಆಯಿತು. ಸೊ ಇದು ಬೇಡ, ಈಗ ಇದ್ರಲ್ಲಿ ಆಗಲ್ಲ ಅಂದ್ಬಿಟ್ಟು ಆಟೋಗೆ ತೊಗೊಂಡೋಗ್ಬಿಡೋಣ ಅಂತ ಆಟೋಗೆ ಹಾಕಿಸ್ದೆ. ಮುಂಚೆನೇ ಪ್ಲ್ಯಾನ್ ಮಾಡಿ ಬಂದಿದ್ದಲ್ಲ, ಏನೋ ಸಿಟಿಗೆ ಬಂದಿದ್ದೆ. ಸೊ ಹಂಗೆ ತೊಗೊಂಡೋಗ್ಬಿಡೋಣ ಅಂತ ಪ್ಲ್ಯಾನ್ ಮಾಡಿದ್ರಿಂದ ನಾನು ಕಾರು ತಂದಿರಲಿಲ್ಲ. ಸೊ ಆಟೋಗೆ ಹಾಕಿ ಅದರಿಂದ ನನ್ನ ಬೈಕಲ್ಲಿ ಫಾಲೋ ಮಾಡ್ಕೊಂಡು ಹೋದೆ. ಅವ್ರಿಗೆ ಅಡ್ರೆಸ್ ಹೇಳಿಬಿಟ್ಟು, ಅವ್ರಿಗೆ ಕನ್ಫ್ಯೂಸ್ ಆಗಬಾರ್ದು ಅಂತ. ಸೊ ಅದಾದಮೇಲೆ ತೊಗೊಂಡು ಮನೆಗೆ ಬಂದ್ವಿ. ಸರ್ ನಾಳೆ ಹಾಸನ್ ಹೋಗಿ ಬಂದು ನಾನು ಎಷ್ಟೊತ್ತಾಗುತ್ತೋ ಹೇಳ್ಕೊಂಡು ನಾಡ್ದು ಡ್ಯೂಟಿಗೆ ಹೊಡೋಯ್ತೀನಿ. ಅದಕ್ಕೋಸ್ಕರ ಇವತ್ತೇ ಬನ್ನಿ. ಕೊಡಿ ಸರ್, ಕೊಟ್ಟರೆ ಬೇಡ ಅಂತೀವ. ನೋಡಿ ಗಾಯ್ಸ್, ಇದು ಹೋಲ್ ತುಂಬ ಚಿಕ್ಕದಾಗ್ಬಿಟ್ಟಿದೆ, ದೊಡ್ಡ ಮಾಡಕ್ಕೆ ಬಂದಿದ್ದಾರೆ. ಇಲ್ಲಾಂದರೆ ಫಿಟ್ ಆಗಲ್ಲ, ಸೌಂಡ್ ಬರುತ್ತೆ ಅಂತ. ಸರ್ ನಿಮ್ಮ ಹೆಸರು? ಮೋಹನ್ ಸರ್ ಅವ್ರು ಬಂದಿದ್ದಾರೆ. ಸಾರ್ ಬೇಡವಾ? ಓಕೆ. ಆ ಓಲು ಮನೆ ಕಟ್ಬೇಕಾದ್ರೆ ಚಿಕ್ಕದು ಮಾಡಿರೋದ್ರಿಂದ ಏನೋ ಮಾಡೋಕ್ಕೋಗಿ ಏನೋ ಮಾಡ್ದಂಗೆ ಆಗೋಯ್ತು. ಮನೆ ಪೇಂಟೆಲ್ಲ ಹಾಳಾಗುತ್ತೆ ಅಂದ್ಬಿಟ್ಟು ಚಿಮಣಿ ತರಿಸೋಣ ಅಂತ ಯೋಚನೆ ಮಾಡಿದ್ದು. ಸೊ ಅದ್ರ ಓಲ್ ದೊಡ್ಡದು ಮಾಡಬೇಕು, ಇಲ್ಲಾಂದರೆ ಸೌಂಡ್ ಜಾಸ್ತಿ ಬರುತ್ತೆ ಚಿಮಣಿಲಿ ಅಂತ ಹೇಳಿದ್ದಕ್ಕೆ ಫುಲ್ ಮನೆ ಪೇಂಟ್ ಮಾಡಿಸಿದ್ದು ವೇಸ್ಟ್ ಆಗೋಯ್ತಾ ಅನಿಸ್ಬಿಡ್ತು. ಕಂಪ್ಲೀಟ್ ಆ ಗೋಡೆನ ಕೊರಿಬೇಕಾಗಿತ್ತು. ಜಾಸ್ತಿ 6 ಇಂಚಸ್ಗೆ. ನಮಗಂತೂ ಸಖತ್ ಬೇಜಾರಾಯಿತು. ಹೆಂಗಪ್ಪ ಪೇಂಟ್ ಮಾಡಿಸಿ ತಿರ್ಗಾ ಈ ಕೆಲಸ ಮಾಡೋಂಗಾಯ್ತಲ್ಲ, ಫುಲ್ ಮತ್ತೆ ಎಲ್ಲ ಕಂಪ್ಲೀಟ್ ಧೂಳಾಗುತ್ತೆ ಕಿಚನ್ನು ಅಂತ. ಬಟ್ ಏನೂ ಮಾಡೋಕ್ಕಾಗಲ್ಲ, ಒಂದು ಸಲ ರಿಸ್ಕ್ ತೊಗೊಳ್ಳೇಬೇಕು. ಧೈರ್ಯ ಮಾಡಿ ಸ್ಟಾರ್ಟ್ ಮಾಡ್ತಿದ್ವಿ. ಫೈನಲಿ ಓಲ್ ಎಲ್ಲ ಕಂಪ್ಲೀಟ್ ಆಯಿತು. ನೀವು ನೋಡ್ತಾ ಇದ್ದೀರಾ ಎಷ್ಟು ಮಟ್ಟಿಗೆ ಧೂಳಾಗಿದೆ ಅಂತ. ಪೇಂಟ್ ಮಾಡಿಸಿ ಏನು ಪ್ರಯೋಜನ ಆಯಿತು ಅನ್ನಿಸ್ತಿದೆ ನೋಡ್ತಾ ಇದ್ದರೆ. ಫುಲ್ ಸೀಲಿಂಗ್ ನೋಡಿ ಎಷ್ಟು ಮಟ್ಟಿಗೆ ಧೂಳಾಗಿದೆ, ಗಲೀಜಾಗಿದೆ ಅಂತ. ಹೇಳಿ. ಇದು ಸ್ವಿಚ್ ಇದೆ. ಓಕೆ. ಇದು ಆನ್ ಮಾಡ್ಕೊಂಡೆ ಈ ಥರ ಡಿಸ್ಪ್ಲೇ ಬರುತ್ತೆ. ಜಸ್ಟಿಂಗ್ ಮಾಡಿ ಫ್ಯಾನ್ ನಂಬರ್ 1 ಜೊತೆಗೆ ಲೈಟ್ ಕೂಡ ಆನ್ ಆಗುತ್ತೆ. ಮತ್ತೆ ಹೈ ಮಾಡಬೇಕು ಅಂದರೆ ಫ್ಯಾನ್ ನಂಬರ್ 2, 3 ನೋಡಿ. ಕೈಲೇ ಈಗ ಬಂದು ಹೀಗೆ ಹೋಗ್ಬೇಕು. ಓಕೆ. ಹಿಂಗೆ ಬರಬಾರ್ದು, ಬಂದು ಹೀಗೆ ಹೋಗ್ಬೇಕು. ಓಕೆ. ಸೌಂಡ್ ಬರಬೇಕು. ಸೌಂಡ್ ಬಂದರೆ ಸೆಕ್ಷನ್ ಇದು ಸೆನ್ಸರ್ ತಗೊಂಡಿದೆ ಅಂತ ಹಿಂಗೆ ಡೌನ್ ಹೋಗ್ಬಿಟ್ರೆ ತಗೊಳ್ಳಲ್ಲ. ಒಂದೇ ನೇರ ಹೋಗ್ಬೇಕು. ಮತ್ತೆ ಸ್ವಲ್ಪ ಸ್ಪೀಡಾಗಿ ಹೋಗ್ಬೇಕು. ಆಮೇಲೆ ಹಿಂಗೆ ಹೋಗ್ಬಿಟ್ಟು ಹಿಂಗೆ ಹೋಗಲ್ಲ. ಅಂದರೆ ಸ್ಪೀಡಾಗಿ ಹೋಗ್ಬೇಕು. ಓಕೆ. 9 ಗಂಟೆ ನಿಮಗೆ ಸ್ಪೀಡ್ ಇದೆ. ಕಡಿಮೆ ಮಾಡೋಕ್ಕೆ ಉಲ್ಟಾ ಬರೋಂಗಿಲ್ಲ. 9 ಆದಮೇಲೆ ಹೀಗೆ ಮಾಡಿ 0 ಆಗುತ್ತೆ, ಮತ್ತೆ ಹೀಗೆ ಮಾಡಿ 1 ಆಗುತ್ತೆ. ಓಕೆ. ಸೆನ್ಸಾರಲ್ಲಿ ವರ್ಕ್ ಮಾಡಬೇಕಂದ್ರೆ. ಹೌದು. ಈಗ ಉಲ್ಟಾ ಬಂದ್ರೆ ನಿಮಗೆ ಒಂದ್ಸರಿ ಉಲ್ಟಾ ಬಂದ್ರೆ 1 ನಿಮಿಷ ಆದ್ಮೇಲೆ ಆಫ್ ಆಗುತ್ತೆ. ಇಲ್ಲಿ ತೋರಿಸ್ತಿದೆ ನೋಡಿ, ಆಟೋ ಆಫ್ ಆಗುತ್ತೆ. ಇನ್ನೊಂದ್ಸತಿ ಮಾಡಿದ್ರೆ ಇಮಿಡಿಯೇಟ್ಲಿ ಆಫ್ ಆಗುತ್ತೆ. ಇದು ಸೆನ್ಸರ್ ಆಯ್ತು. ಟಚ್ ಅಲ್ಲಿ ಅಲ್ಲೂ ಸ್ವಿಚ್ ಆನ್ ಮಾಡ್ಕೊಂಡು ಈ ಡಿಸ್ಪ್ಲೇ ಬಂದ್ಮೇಲೆ ಪವರ್ ಬಟನ್ ಇದು ಆನ್ ಮಾಡ್ಕೊಬೇಕು.
ಇದೆಲ್ಲ ಡಿಸ್ಪ್ಲೇ ಬರುತ್ತೆ. ಪ್ಲಸ್ ಮಾಡಿದಾಗ ಪ್ಲಸ್ ಆಗ್ತಾ ಹೋಗುತ್ತೆ, ನಿಮಗೆ ಮೈನಸ್ ಮಾಡಿದ್ರೆ ಕಡಿಮೆ ಆಗ್ತಾ ಹೋಗುತ್ತೆ. ಆಯ್ತಾ, ನೀವು ಟಚ್ ಎಲ್ಲ ಮಾಡೋದಕ್ಕೆ ಲೈಟ್ ಬರ್ತಾ ಇಲ್ಲ, ಬೇಕು ಅಂದ್ರೆ ಆನ್ ಮಾಡ್ಕೊಳ್ಳಿ. ಸೆನ್ಸರ್ ಅಲ್ಲಿ ಲೈಟ್ ಬರುತ್ತೆ, ಬೇಡ ಅಂದ್ರೆ ಆಫ್ ಮಾಡ್ಕೊಳ್ಳಿ. ಮತ್ತೆ ನೋಡಿ, ಇದು ಒಂದ್ಸತಿ ಪ್ರೆಸ್ ಮಾಡಿದ್ರೆ 1 ನಿಮಿಷ ಅಂತ ಲಾಕ್ ಆಫ್ ಆಗುತ್ತೆ. ಮತ್ತೆ ಇನ್ನೊಂದ್ಸತಿ ಪ್ರೆಸ್ ಮಾಡಿದ್ರೆ ಇಮಿಡಿಯೇಟ್ಲಿ ಆಫ್ ಆಗುತ್ತೆ. ಇದು ಯೂಸ್ ಮಾಡೋದಾಯ್ತು. ಕ್ಲೀನ್ ಮಾಡೋದೇನಪ್ಪ ಅಂತಂದ್ರೆ, ಅಲ್ಲಿ ಸ್ವಿಚ್ ಆನ್ ಮಾಡ್ಕೊಂಡು ಈ ಪವರ್ ಬಟನ್ ಆನ್ ಮಾಡ್ಕೊಳ್ಳಿ. ಯಾವುದೇ ಲೈಟ್ ಸ್ವಿಚ್ ಯಾವ್ದೋ ಫ್ಯಾನ್ ಆನ್ ಮಾಡಬೇಡಿ. ಇಲ್ಲಿ ಲಾಸ್ಟ್ ಬಟನ್ ಇದ್ರೆ ಇದು ಆಯಿಲ್ ಕಲರ್ ಆಟೋ ಕ್ಲೀನಿಂಗ್. ಜಸ್ಟ್ ಇದನ್ನ ಹೋಲ್ಡ್ ಮಾಡಿ, ಈ 0 ಇದ್ದು 10 ಅಂತ ಆಗುತ್ತೆ. ಒಂದು 10 ನಿಮಿಷ ಉಲ್ಟಾ ಹೋಗ್ತಾ ಇರುತ್ತೆ. 9 ಆದ್ಮೇಲೆ 8, 8 ಆದ್ಮೇಲೆ ಹಿಂಗೆ 5, 4, 3, 0 ಆದ್ಮೇಲೆ 1 ನಿಮಿಷ ಚಿಹ್ನೆ ಆಟೋಮೆಟಿಕ್ ಆನ್ ಆಗುತ್ತೆ. ಆನ್ ಆಗಿ ಅದೇ ಆಫ್ ಆಗೋಗುತ್ತೆ. ಆನ್ ಆಗಿ ಆಫ್ ಆದ್ಮೇಲೆ ಈ ತರ ಇದನ್ನ ತಂದು ಕ್ಲೀನ್ ಮಾಡ್ಕೊಳ್ಳಿ. ಎಲ್ಲ ಆಯಿಲ್ ಕೆಳಗಡೆ ಬರುತ್ತೆ, ಬರುತ್ತೆ. ಓಕೆ. ಸೊ 3 ರಿಂದ 4 ತಿಂಗಳ ಗಂಟೆ ಯಾವುದೇ ಆಯಿಲ್ ಬರೋದಿಲ್ಲ ಇಲ್ಲಿ. ಯಾಕಂದ್ರೆ ಚಿಮ್ನಿ ಫ್ರೆಶ್ ಆಗಿರುತ್ತೆ. ನಿಮ್ದು ಬ್ಯಾಕ್ ಟು ಬ್ಯಾಕ್ ಇರೋದ್ರಿಂದ ಎಲ್ಲ ಆಯಿಲ್ ಆಚೆ ಹೋಗ್ತಾ ಅಲ್ಲ, 3 ರಿಂದ 4 ತಿಂಗಳು ಆದ್ಮೇಲೆ ಬರಕ್ ಶುರು ಆಗುತ್ತೆ. ಮತ್ತೆ ಆಯಿಲ್ ಬರ್ಲೇಬೇಕು ಅಂತ ಏನಿಲ್ಲ. ಆಯಿಲ್ ಬರ್ತಾ ಇಲ್ಲ ಅಂದ್ರೆ ನಿಮ್ ಕುಕಿಂಗ್ ಸರಿ ಇದೆ, ಮತ್ತೆ ಚಿಮ್ನಿ ಕೂಡ ಫ್ರೆಶ್ ಆಗಿದೆ ಅಂತ. ಆಯಿಲ್ ಬಂದ್ರೆ ಚಿಮ್ನಿ ಒಳಗಡೆ ಗಲೀಜ್ ಆಗ್ತಿದೆ ಅಂತ, ಆಯ್ತಾ. ಸೊ ಬರ್ಲೇಬೇಕು ಅಂತಿಲ್ಲ, ಇದ್ರೆ ಬರುತ್ತೆ. ನಾವು ಎಷ್ಟು ತಿಂಗಳಾದ್ಮೇಲೆ ಒಂದ್ಸಲ ಟ್ರೈ ಮಾಡ್ಬೇಕು. ಪ್ರೆಸ್ ಮಾಡಿ, ಡೈಲಿ ಆಪ್ಷನ್ ಕೊಟ್ಟು ತಗೊಳುತ್ತೆ, ಬಟ್ ಬರಲ್ಲ. 1 ಮಂತ್ ಒಂದ್ಸತಿ ಅದನ್ನ ಪ್ರೆಸ್ ಮಾಡಿ, ಇದನ್ನ ಆನ್ ಮಾಡ್ಕೊಂಡು ಲಾಸ್ಟ್ ಬಟನ್ ಹೋಲ್ಡ್ ಮಾಡಿ, ಅದು 10 ನಿಮಿಷ ಅಂತ ತೋರಿಸಿ ಉಲ್ಟಾ ಹೋಗ್ತಾರೆ. ತಿಂಗಳಿಗೆ ಒಂದ್ಸತಿ ಮಾಡ್ಕೊಳ್ಳಿ. ಪ್ರತಿ ಮಂತ್ ಒಂದ್ಸತಿ 1ನೇ ತಾರೀಕು ನೋಡ್ಕೊಂಡು ನೆಕ್ಸ್ಟ್ 1ನೇ ತಾರೀಕು ಮಾಡ್ಕೊಳ್ಳಿ ಅಷ್ಟೇ. ಅದಾದ್ಮೇಲೆ ಇದನ್ನ ತೆಗಿಬೇಕು 10 ನಿಮಿಷ ಆದ್ಮೇಲೆ. ಮುಂಚೆನೆ ಇದನ್ನ ತೆಗಿಯಂಗಿಲ್ಲ, ಆಯ್ತಾ. ಮತ್ತೆ ಇದು ವರ್ಕ್ ಆಗ್ಬೇಕಾದ್ರೆ ನಿಮ್ಗೆ ಸೆನ್ಸರ್ ಏನು ವರ್ಕ್ ಆಗಲ್ಲ, ಕ್ಲೀನಿಂಗ್ ಅಲ್ಲಿ ಇರುತ್ತೆ. ಇಲ್ಲ ಒಂದ್ ಕೇಸ್ ಇದು ಡಿಸ್ಕನೆಕ್ಟ್ ಮಾಡ್ಬೇಕಂದ್ರೆ ಡೈರೆಕ್ಟ್ ಪವರ್ ಬಟನ್ ಆಫ್ ಮಾಡ್ಬೋದು ನೀವು. ಇಲ್ಲ ಅಂತಂದ್ರೆ ಇದನ್ನೇ ಹೋಲ್ಡ್ ಮಾಡೋದು ಕೂಡ ಡಿಸ್ಕನೆಕ್ಟ್ ಆಗುತ್ತೆ. ಆಮೇಲೆ ಬೇಕಾದ್ರೆ ಚಿನ್ನಿ ರನ್ ಮಾಡ್ಬೋದು. ಮತ್ತೆ ಲೈಟಿಗೆ ಯಾವುದೇ ರೀತಿ ವಾರಂಟಿ ಇರಲ್ಲ ಸರ್. ಎಲ್ ಲೈಟ್ಗೆ ವಾರಂಟಿ ಬರೋದಿಲ್ಲ. ಮೋಟರ್ಗೆ ನಿಮ್ಗೆ 12 ವರ್ಷ ಏನೋ ಹೇಳ್ತಾರಲ್ವಾ, 12 ವರ್ಷ ಮೋಟರ್ಗೆ ನಿಮ್ಗೆ ಫ್ರೀ ಇರುತ್ತೆ. ಟಚ್ ಸೆನ್ಸರ್ಗೆ 1 ಇಯರ್ ಇರುತ್ತೆ. 2 ಇಯರ್ಸ್ ಅಂದ್ರೆ 2 ಇಯರ್ಸ್ ಇದ್ರೆ 2 ಇಯರ್ಸ್ ಇರುತ್ತೆ. PC ಬೋರ್ಡ್ಗೂ 2 ಇಯರ್ಸ್ ಇದ್ರೆ ಅದಕ್ಕೂ ಕೂಡ ಇರುತ್ತೆ. LED ಲೈಟ್ಗೆ ವಾರಂಟಿ ಬರೋದಿಲ್ಲ. ಇದು ನಮ್ಗೆ ಜಸ್ಟ್ ಬಿಲ್ ಇಟ್ಕೊಂಡ್ರೆ ಸಾಕು, ಅದೊಂದು ಇಟ್ಕೊಂಡ್ರೆ ಸಾಕು. ಬಿಲ್ ಡೇಟ್ ಇಂದ ನಿಮಗೆ ವಾರಂಟಿ ಕ್ಲೈಮ್ ಆಗುತ್ತೆ. ಏನಾದ್ರು ಇತ್ತು ಅಂತಂದ್ರೆ ಸರ್ವಿಸ್ ನಂಬರ್ಗೆ ಕಾಲ್ ಮಾಡಿ. ಸರ್ವಿಸ್ ನಂಬರ್ ಇದೆನಾ ಸರ್? ಅದರಲ್ಲೇ ಇರುತ್ತೆ, ನಿಮ್ಮ ಬಿಲ್ ಅಲ್ಲಿ ಇರುತ್ತೆ, ಮೆನು ಕಾರ್ಡ್ ಅಲ್ಲಿ ಹೆಲ್ಪ್ಲೈನ್ ನಂಬರ್ ಇರುತ್ತೆ, ಅಲ್ಲೂ ಮಾಡ್ಬೋದು ಸರ್. ಓಕೆ. ನೋಡಿ ಬಂಟು ಕೂದಲು ಇವತ್ತು ಮುಡಿ ಕೊಟ್ಬಿಡ್ತಾ ಇದ್ದೇನೆ. ನಮ್ಮ ಬಂಟಿಕಾ ನಾಳೆಯಿಂದ ಬಿಡಿ ಅಲ್ಲೇ ತಾತಿ ಬಿಡಿ. ಬಂಟು ನಾಳೆಯಿಂದ ಕೂದಲು ಇರಲ್ವಲ್ಲ ಬಂಟುಗೆ, ಏನ್ ಮಾಡೋದು? ನಾಳೆಯಿಂದ ಮದುವೆ ಅಷ್ಟೊತ್ತಿಗೆ ಕೂದಲು ಬೆಳ್ಕೊಳ್ಳಿ ಅಂತ. ನೋಡಿ ಈಗ ಕಾರ್ ಬಂದಿದೆ. ಆರ್ಯ ಅಯ್ಯೋ, ಇಲ್ಲಿಂದನೇ ಆರ್ತಾ ಇದ್ದೆ ನಾನು. ಓ, ಎಲ್ಲಿ ಹೋಗ್ತಾ ಇದೀವಿ ಅತರ ಬೇಗ? ಏನಕ್ಕೆ ಹೋಗ್ತಾ ಇರೋದು? ನಮ್ಮ ಬಂಟಿಕಾಗೆ ಮುಡಿ ಕೊಡಕ್ಕೆ. ನಾವು ಅಲ್ಲೇ ನಮ್ಮ ಮುಡಿ ಕೊಟ್ಟಾದ್ಮೇಲೆ ಅಲ್ಲೇ ಅಡುಗೆ ಮಾಡ್ಕೊಂಡು ಬರೋದ್ರಿಂದ ನಮ್ಮ ಮಾವ ಎಲ್ಲ ಕಾರೊಳಗೆ ಹಾಕೊತಾ ಇದ್ದಾರೆ, ಕ್ಯಾನ್ನ, ಪಾತ್ರೆನ. ಮಾಡಿಬಿಡಿ, ಇಲ್ಲಾಂದ್ರೆ ಯಾರು ಅಂದ್ರೆ ಅತ್ತೆ ಬರ್ತಾರಲ್ಲ, ಒಂದು ಸೀಟ್ ಫೋಲ್ಡ್ ಮಾಡಿಬಿಡಿ. ಪಾಪು ಕೂದಲು ತಗ್ಸ್ಬಿಡ್ತೀವಲ್ಲ, ಏನು ಅನ್ಸುತ್ತಿದೆ ನಿಮಗೆ? ಕಾಲು ಫುಲ್ ಬುಂಡೆ ಹಾಕ್ಬಿಡ್ತಾನೆ ಪಾಪು ಈಗ. ಹೌದು, ಇಷ್ಟನ ನಿಂಗೆ ಬುಂಡೆ? ಕೂದಲು ಆರ್ಯನ್ಗೆ ಕೊಟ್ಬಿಡೋದ ಕೂದಲು? ಕೂದಲು ಇದ್ರೆ ಚೆನ್ನಾಗಿರ್ತಾನ, ಕೊಟ್ರೆ ಚೆನ್ನಾಗಿ ಕಾಣ್ತಾನ? ಸಿಸರ್ ಅಲ್ಲಿ ಕಟ್ ಮಾಡಲ್ಲ ಮಗನೇ, ರೇಸರ್ ಅಲ್ಲಿ ಪೂರ್ತಿ ಕೂದಲೇ ತೆಗ್ದ್ಬಿಡ್ತಾರೆ. ಇಲ್ಲ, ಇದು ಮಾಮಿಗೆ ಅಲ್ವಾ ಕೊಡೋದು, ಪೂರ್ತಿ ಒಂದು ಚೂರು ಇಲ್ದಂಗೆ ತೆಗ್ದ್ಬಿಡ್ತಾರೆ. ಸ್ವಲ್ಪ ಅಲ್ಲ, ಜಾಸ್ತಿ ಪೂರ್ತಿ ಕೂದಲೇ ತೆಗ್ದ್ಬಿಡ್ತಾರೆ ಬಂಟುಗೀಗ. ಹೌದು,
ಅಲ್ಲ ನೀನು ಕಾಲಡಿಲಿ ನುಗ್ಗಿಸ್ಕೊಳಕ್ಕಾಯ್ತಾ ಇದೆಯಾ ಪಾಪನ? ಅಯ್ಯೋ ಅಯ್ಯೋ ವಾ 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 ನುಗ್ತಾನೂ ಇಲ್ಲ, ಆಚೆಗೂ ಬರ್ತಾಯಿಲ್ಲ ಬಂಟು. ನಗ್ತಾನೆ ಮಗ. ನೋಡಲ್ಲಿ ನುಗ್ಗಕ್ಕೆ ಹೋಗೋದ? ವಾ ವಾ ನುಗ್ಬಿಟ್ಟ. ನನ್ನ ಬ್ಯಾಗ್ನ ಹುಷಾರಾಗಿ ತೊಗೊಂಡೋಗಿ ಕಾರ್ಗೆ ಹಾಕ್ಬಿಡು. ನನ್ನ ಬಟ್ಟೆ ಹುಷಾರು. ಎಲ್ಲಾಗ್ತೀಯ ಅದನ್ನ? ಹಾಂ ಅಥರ್ವ, ನಿಂಗೆ ಚಪಾತಿ ಇಲ್ಲ ಬರೀ ಇಡ್ಲಿ. ಸಾಕಲ್ಲ ನಿಂಗೆ? ಆಮೇಲೆ ಹೊರಟ ಮೇಲೆ ಅಲ್ಲೇ ನಿಲ್ಲಿಸಿ ನಾವೆಲ್ಲ ಒಂದು ಟಿಫನ್ ಮಾಡೋಣ ಅಂತ ಒಂದು ಕಡೆ ನಿಲ್ಲಿಸಾದ್ಮೇಲೆ ಎಲ್ಲರೂ ಟಿಫನ್ ತೊಗೊಂಡ್ರು. ಅವರು ಬಿಸಿಬೇಳೆ ಬಾತು ಇಡ್ಲಿ ಎಲ್ಲ ಟಿಫನ್ ತಗೊಂಡು ಆಮೇಲೆ ಹೊರಟ್ವಿ. ನೆಕ್ಸ್ಟ್ ನಾವು ಬಂದಿದ್ದು ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ. ಅದು ನಮ್ಮ ಬಾಬಾ ಅವರ ಮನೆ ದೇವರೇ. ಫಸ್ಟ್ ಯಾವಾಗಲೂ ಅಲ್ಲಿಗೆ ಹೋಗ್ಬೇಕಾದ್ರೆ ಇಲ್ಲಿಗೆ ಬಂದುಬಿಟ್ಟೇ ಹೋಗಬೇಕು. ಸೊ ಫಸ್ಟ್ ಇಲ್ಲಿಗೆ ಬಂದ್ವಿ. ಕಾಲು ಸುಡ್ತಾಯ್ತಾ? ನಮ್ಮ ಹತ್ತಾರ ನೋಡು ಓಡೇ ಬಂದ್ಬಿಟ್ಟ. ದೇವ್ರಿಗೆ ಅಭಿಷೇಕ ಮಾಡ್ತಿದ್ರಿಂದ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ. ಡೋರ್ ಕ್ಲೋಸ್ ಆಗಿತ್ತು. ಅದಾದಮೇಲೆ ಓಪನ್ ಮಾಡಿದ್ರು. ಅದಾದಮೇಲೆ ದರ್ಶನ ಮಾಡ್ಕೊಂಡ್ವಿ. ಅಥರ್ವ, ಬಿಸಿಲು ಅಲ್ಲಿ ಈ ಕಡೆ ಬನ್ನಿ. ಸುಡುತ್ತೆ ಮಗನೇ ಅಲ್ಲಿ. ಸುಟ್ಟು ಪರವಾಗಿಲ್ವಾ? ಸುಡ್ತಾ ಇಲ್ವಾ ನಿಮಗೆ? ನೋಡಿ ಇಲ್ಲಿ ನೆರಳಿದೆ, ಇಲ್ಲಿ ಆರಾಮಾಗಿ ಕೂರ್ಬೋದಲ್ಲ. ಅದೇ ಸುಡಲ್ವಾ? ಹಾ 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 ಜಾಣ. ಇವಾಗ ದೇವಸ್ಥಾನಕ್ಕೆ ಬಂದ್ವಿ. ಎಲ್ಲರೂ ಒಳಗೆ ಹೋಗ್ತಾ ಇದ್ದೀವಿ. ಇದು ನಿಮಗೆ ನಮ್ಮ ಅಕ್ಕನ ವಿಡಿಯೋದಲ್ಲಿ ಮೊದಲೇ ನೋಡಿರ್ತೀರ. ಮಳಲಿ ಲಕ್ಷ್ಮೀ ದೇವಿ ಅಂತ. ಮಳಲಿ ಅನ್ನೋ ಊರಲ್ಲಿರೋದು, ಹೊಳೆ ನರಸೀಪುರ ತಾಲೂಕು. ತುಂಬ ಸ್ಟ್ರಾಂಗ್ ದೇವ್ರು ಇದೂ. ಫೈನಲಿ ನಮ್ಮ ಬಂಟುಗೆ ಮುಡಿ ಆಯಿತು. ನೋಡಿ ಹೇಗೆ ಕಾಣಿಸ್ತಾ ಇದ್ದಾನೆ ಅಂತ. ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ದಾನೆ ಮೊದಲಿಗಿಂತನೂ. ಮುಡಿಯೆಲ್ಲ ಆದಮೇಲೆ ಅಲ್ಲೇ ಅಡುಗೆ ಮಾಡಿ ದೇವರಿಗೆ ಎಡೆ ಕೊಡಬೇಕಿತ್ತು. ಸೊ 2 ಕೋಳಿನ ಹಾಕೋದು, ಅಲ್ಲೇ ಅಡುಗೆ ಮಾಡಿ ದೇವ್ರಿಗೆ ಎಡೆ ಇಡೋಕ್ಕೋಸ್ಕರ ಅಡುಗೆನ ಮಾಡ್ತಾಯಿದ್ದಾರೆ ನಮ್ಮಿಬ್ಬರು ಅಕ್ಕಂದಿರು ಮತ್ತು ನಮ್ಮ ಅತ್ತೆ. ಇದು ಮುಗಿಸಾದ್ಮೇಲೆ ಹೋಗಿ ಎಡೆ ಕೊಡ್ತೀವಿ. ಎಡೆ ಕೊಟ್ಟು ಅದರ ಪ್ರಸಾದ ತೊಗೊಂಡು ಬಂದ್ವಿ ವಾಪಸ್ಸು. ಏನಕ್ಕೆ ಟ್ರಾಫಿಕ್ ಆಗ್ತಾ ಇತ್ತಲ್ವ ನನಗೆ? ವೀಕೆಂಡಾ? ಇವತ್ತು ಸಂಡೇ ಅಲ್ಲ? ಸಂಡೇ ಸಭಾ ಬೆಂಗಳೂರಿಗೆ ಹೋಗ್ತಾರ ಅವ್ರದ್ದು ಏಟಿದು? ಸಂಡೇ. ಇದಕ್ಕೆ ತಾನೇ ಏನೋ ಮೆಟ್ರೋ ಮಾಡಬೇಕು ಅಂತ ದಿನ ಹಿಂಗೆ ಇರ್ತಲ್ಲ ಅವ್ರ ಕತೆ. ಹೆಂಗ ಇಲ್ಲಿಂದ ಫ್ಲೈಓವರ್ ಮಾಡಬೇಕು ಅಂತ ಏನೋ ಇಲ್ಲಿಂದ ಇಲ್ಲಿ ತನಕ ಅಂತ ಪ್ರಪೋಸಲ್ ಕೊಟ್ಟಿರೋದು. ನಮಗೆ ಔಟರ್ ರಿಂಗ್ ರೋಡ್ ಅರ್ಥ. ಈಗ ಇಲ್ವಾಲ್ದಿಂದ ಆಚೆ ಬಂದ್ಬಿಟ್ರೆ ಎಷ್ಟೋ ಬೆಸ್ಟ್ ಆಗ್ಬಿಡುತ್ತೆ ಆ ರೋಡು. ಕುಶಾಲನಗರ ಮಾಡ್ತಾವ್ರಲ್ಲ, ಅದಾಗ್ಬಿಟ್ರೆ ನಮ್ಗೆ ಇನ್ನೂ ನಿಮ್ದು ಆ ಕಡೆಯಿಂದ ಡೈರೆಕ್ಟ್ ಬಂದ್ಬಿಡ್ತೀವಿ. ಅಷ್ಟು ಬೆಂಗಳೂರು ರೋಡ್ ಟಚ್ ಆಗುತ್ತೆ, ಕಿಲೋಮೀಟರ್ ಕಡಿಮೆ ಆಗುತ್ತೆ ನಮಗೆ. ಕಡಿಮೆ ಆಗುತ್ತೆ. ಎಲ್ಲ ಮುಗಿಸಿ ನಾವು ಮೈಸೂರು ಕಡೆ ಬಂದ್ವಿ. ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗ್.